ಶಾಸ್ತ್ರಿಗಳೇ, ಈಗ ರಾಶಿ ಭವಿಷ್ಯವನ್ನ ನೋಡೋಣ. ಮೊದಲ 3 ರಾಶಿ ಮೇಷ, ವೃಷಭ, ಮಿಥುನ ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋಣ. ಹೇಗಿದೆಯಪ್ಪ ಮೇಷರಾಶಿಯವರಿಗೆ? ರಾಶ್ಯಾಧಿಪತಿನೇ ಕುಜ, ಅವನು ತೃತೀಯಕ್ಕೆ ಹೋಗ್ತಾ ಇದ್ದಾನೆ. ಹೀಗಾಗಿ ಏನಾಗುತ್ತೆ, ಅಸಹವಾನ್ ಅಂತ ಹೇಳುತ್ತೆ, ಸಹನೆ ಕಳ್ಕೊಂಡ್ಬಿಡೋ ಸಾಧ್ಯತೆಗಳನ್ನು ಸೂಚಿಸುತ್ತೆ ಅದು. ಹೀಗಾಗಿ ನೋಡೋಣ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಮಾನಸಿಕ ಒತ್ತಡಗಳು, ವಸ್ತು ಹಾನಿ, ಅಪಮಾನ ಸಂಭವ, ಹಣಕಾಸು ವ್ಯಾಪಾರಗಳು ಸ್ವಲ್ಪ ಎಚ್ಚರವಾಗಿರಿ. ಕಾರಣ ಏನಪ್ಪ ಅಂದರೆ ಶುಕ್ರನೂ ಬಲಹೀನಾಗಿದ್ದಾನೆ, ಈ ಕುಜನೂ ಸ್ವಲ್ಪ ಬಲಹೀನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಕುಜ ತೃತೀಯ ಸ್ಥಾನಕ್ಕೆ ಹೋಗೋ ಕಾರಣದಿಂದಾಗಿ ಈ ಸಹೋದರಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು, ಕೊರಳ ಬಾಧೆ, ಯಾವುದನ್ನು ನಾವು ಥ್ರೋಟ್ ಇನ್ಫೆಕ್ಷನ್ ಅಂತೀವೋ ಆ ರೀತಿಯ ಒಂದು ಸಾಧ್ಯತೆ, ಒಣಕೆಮ್ಮು ಅಂತೀವಲ್ಲ ಅದನ್ನು ತಂದುಕೊಡುವ ಸಾಧ್ಯತೆಯನ್ನು ಕುಜ ಮಾಡ್ತಾನೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಮತ್ತು ವಿಸುಹರನ್ ಅಂತ ಮಿತ್ರರನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮತ್ತು ಬಹಳ ಮುಖ್ಯವಾಗಿ ದಾಂಪತ್ಯದಲ್ಲಿ ಶುಕ್ರನೂ ಬಲಹೀನ, ಈ ಕಾರಣದಿಂದಾಗಿ ದಾಂಪತ್ಯದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಕುಜನ ದೃಷ್ಟಿಯು ಶುಕ್ರನಿಗಿದೆ, ಯಾರು ನಿಮ್ಮ ಸಪ್ತಮಾಧಿಪತಿಯು ಅವನಿಗಿದೆ. ಈ ಕಾರಣದಿಂದಾಗಿ ಏನಾಗುತ್ತೆ, ಸ್ವಲ್ಪ ತೊಡಕುಗಳು, ಹಾನಿಗಳು, ದಾಂಪತ್ಯದಲ್ಲಿ ಮನಸ್ತಾಪಗಳು ಬರುವ ಸಾಧ್ಯತೆಗಳು, ಭಿನ್ನಾಭಿಪ್ರಾಯ, ಇದಕ್ಕಿದ್ದ ಹಾಗೆ ಶತ್ರುಗಳಾಗ್ಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಹುಷಾರಾಗಿರಿ. ಚಂದ್ರ ಶನಿ ಬೇರೆ ಈಗ ಒಟ್ಟಾಗಿದ್ದಾರೆ ವ್ಯಯದಲ್ಲಿ, ಹೀಗಾಗಿ ಬಂಧುಗಳಿಂದ ಮಿತ್ರರಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು, ಅವ್ರ ಮೇಲೆ ಜಗಳ, ಏನೋ ಕಲಹ, ಈ ರೀತಿಯ ಒಂದು ಫಲಗಳು ಬರ್ತಕ್ಕಂತಹ ಸಾಧ್ಯತೆ, ಮಾನಸಿಕ ಒತ್ತಡಗಳು, ಸ್ತ್ರೀಯರಿಗೆ ಸ್ವಲ್ಪ ಆಲೋಚನೆ ಥಿಂಕ್ ಮಾಡಿ ಸುಸ್ತಾಗ್ಬಿಡ್ತೀರ, ಆಲೋಚನೆಗಳ ಭಾರದಲ್ಲಿ ಕುಸಿದೋಗ್ತಕ್ಕಂಥದ್ದು, ಈ ಸಾಧ್ಯತೆಗಳಿರ್ತವೆ. ಹುಷಾರಾಗಿರಬೇಕು ಈ ವಾರದ ಆದಿಯಲ್ಲಿ. ಗುರುವು ಮೌಢ್ಯನಾಗೇ ಇದ್ದಾನೆ ಇನ್ನು, ಈ ಕಾರಣದಿಂದಾಗಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಗುರುವಾರದಿಂದ ಹೇಗಿದೆಯಪ್ಪ ಅಂದರೆ ಚಂದ್ರನಿಗೆ ಸ್ವಲ್ಪ ಅವನು ನಿಮ್ಮ ರಾಶಿಗೆ ಬರ್ತಾನೆ, ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಬಲ ಕಾಣಲಿಕ್ಕೆ ಹೋಗುತ್ತೆ, ಸಿಗುತ್ತೆ ನಿಮಗೆ. ಮಕ್ಕಳಲ್ಲಿ ಮಕ್ಕಳ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಅವರಿಂದ ಯಾವುದೋ ಒಂದು ಪ್ರಮಾದ, ಇನ್ನೇನೋ ಒಂದು ಸಮಸ್ಯೆ ಬಂದು ಎರಗುತ್ತೆ ನಿಮಗೆ. ಕುಟುಂಬದಲ್ಲಿ ಗೌರವ ಹೆಚ್ಚುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಧನಲಾಭ, ವಿದ್ಯಾಲಾಭ ಇತ್ಯಾದಿ ಕಾಣ್ತೀರ. ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ಕಾಣ್ತೀವಿ. ಅದು ಚಂದ್ರ ದ್ವಿತೀಯದಲ್ಲಿ ಸಂಚಿದ್ರೆ ಒಂದು ನೋಡಿ, ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಸೌಖ್ಯತೆಗಳು, ಸ್ತ್ರೀಯರಿಗೆ ಒಂದು ಮಾನ್ಯತೆ ಸಿಗ್ತಕ್ಕಂಥದ್ದು, ಉಚ್ಚರಾಶಿ ಚಂದ್ರನಿಗೆ. ಹೀಗಾಗಿ ಸ್ವಲ್ಪ ಮಟ್ಟಿಗಿನ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಕೊನೆಯಲ್ಲಿ. ಆದರೆ ಸ್ವಲ್ಪ ಮಕ್ಕಳಿಂದಲೇ ಸ್ವಲ್ಪ ಕಿರಿಕಿರಿ ಮತ್ತು ಉದರ ಬಾಧೆ ಉಂಟಾಗಬಹುದು, ಇಂಟೆಸ್ಟೈನ್ಗೆ ಸಂಬಂಧಿಸಿದ ಹಾಗೆ, ಅಥವಾ ಬೆನ್ನಿನ ಬುಡ ಆ ಭಾಗದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಮೇಷರಾಶಿಯವರು ಸ್ವಲ್ಪ ವೀಕ್ ಆಗಿದೆ, ಯಾಕಂದರೆ ರಾಷ್ಟ್ರಾಧಿಪತಿನೂ ಬಲಹೀನಾಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಪರಿಹಾರ ಏನಪ್ಪ ಅಂದರೆ ಶಿವಸನ್ನಿಧಾನಕ್ಕೆ ನೋಡಿ, ಸ್ವಲ್ಪ ಅಕ್ಕಿ ಹಾಗೂ ಅವರೇ ಧಾನ್ಯ ಮತ್ತು ತೊಗರಿಯನ್ನು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ತೊಗರಿಯನ್ನು ಸೇರಿಸಿಕೊಂಡು ಶಿವ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಿ ಬನ್ನಿ. ನರಸಿಂಹ ಕವಚ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿದೆಯಪ್ಪ ಅಂದರೆ ದ್ವಿತೀಯ ಸ್ಥಾನಕ್ಕೆ ನೋಡಿ, ಗಿಡಮೂಲಿಕೆ, ಆಯುರ್ವೇದಗಳಲ್ಲಿ ಲಾಭ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಮನಸ್ತಾಪಗಳಿದೆ, ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಸೀನಿಯರ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಾರೆ, ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ. ವೃತ್ತಿ ವಿಚಾರದಲ್ಲಿ ಏನು ಸದ್ಯಕ್ಕೆ ತಕರಾರುಗಳಿಲ್ಲ, ಯೋಚನೆ ಮಾಡಿ. ಆದರೆ ಜನ್ಮಾಧಿಪತಿ ಶುಕ್ರನ ಬಲಹೀನತೆ ಅದು ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಬಹುದು. ಮಕ್ಕಳ ಜೊತೆ ಕಲಹ, ಮತ್ತೊಂದು ಅಸಮಾಧಾನ, ಅವುಗಳನ್ನು ತಂದುಕೊಡಬಹುದು. ಪಂಚಮ ಸ್ಥಾನದಲ್ಲಿದ್ದಾಗ ಕುಜನ ದೃಷ್ಟಿಯೂ ಇದೆ. ಹೀಗಾಗಿ ವಾಗ್ಘರ್ಷಣೆಗಳು, ಮಾತಿನಲ್ಲಿ ವಾಕ್ಸ್ಥಾನದಲ್ಲಿ ಕುಜ ಇದ್ದರೆ ಸ್ವಲ್ಪ ಒರಟು ಮಾತು ಬರುತ್ತೆ, ಬಹಳ ಬೇಗ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಕೋಪ ನಿಮ್ಮ ವಾತಾವರಣವನ್ನು ಹಾಳು ಮಾಡಿಬಿಡೋದು, ಈ ರೀತಿಯ ಸಾಧ್ಯತೆ ಸೂಚಿಸುತ್ತೆ. ಹುಷಾರಾಗಿರಿ. ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಗಲಾಟೆ, ಘರ್ಷಣೆ, ಗುಂಪು, ಮಗದೊಂದು ಇವುಗಳಲ್ಲಿ ಆಸಕ್ತಿ ಬಂದುಬಿಡುತ್ತೆ. ಹೀಗಾಗಿ ಗಮನ ಬೇಕು. ಹೀಗಾಗಿ ಹುಷಾರು. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಶನೈಶ್ಚರ ಲಾಭದಲ್ಲಿದ್ದರೆ ಬಹಳ ಲಾಭವನ್ನೇ ತಂದುಕೊಡ್ತಾನೆ. ಹೀಗಾಗಿ ನಿಮ್ಮ ರಾಶಿಗೆ ಅವನು ಕರ್ಮಾಧಿಪತಿ ಮತ್ತು ಕ್ಲೋಸ್ ಫ್ರೆಂಡ್ ಬೇರೆ ಶನೈಶ್ಚರ ನಿಮಗೆ. ಹೀಗಾಗಿ ಅವನಿಂದ ನಿಮಗೆ ಸಮಾಧಾನ ಇದೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ಧೈರ್ಯ, ಬಲ, ಪ್ರಯಾಣದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು, ಅರಣ್ಯ, ಬೆಟ್ಟ ಪ್ರದೇಶಗಳು ಸ್ವಲ್ಪ ಎಚ್ಚರಕ್ಕೆ ಬೇಕಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲಿ ಏನು ಕಿರಿಕಿರಿ ಆಗಲಿಲ್ಲ, ಯೋಚನೆ ಮಾಡಬೇಡಿ. ಆದರೆ ಪ್ರಯಾಣ, ಎಲ್ಲೋ ಜರ್ನಿ, ಎಲ್ಲೋ ಲಾಂಗ್ ಟ್ರಿಪ್ಪು, ಮತ್ತೊಂದು ಈ ಥರ ಹೊರಟಿದ್ದರೆ ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಕಾಡು ಇತ್ಯಾದಿ ಏನು ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಸ್ವಲ್ಪ ಹುಷಾರಾಗಿರಿ. ಟ್ರೆಕ್ಕಿಂಗು ಮತ್ತೊಂದು ಹೊರಟಿದ್ರೆ ಹುಷಾರು. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ಉಳಿದ ಹಾಗೆ ಕೋಪದ ಮೇಲೆ ಸ್ವಲ್ಪ ಹಿಡಿತ ಬೇಕು, ಸ್ವಲ್ಪ ಶಾಂತವಾಗಿರಬೇಕಾಗುತ್ತೆ.
ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಕೃಷ್ಣ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು. ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬರಬಹುದು. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಆ ನರಸಿಂಹಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥ ಸೇವನೆ ಮಾಡಿ, ಅದು ಹೆಚ್ಚಿನ ಬಲ ಕೊಡುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ನೋಡಿ, ಅಲ್ಲಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸಂಕಷ್ಟ, ಸಾಲ, ರೋಗ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ಮುಖದಲ್ಲಿ ಕಲೆ, ಚರ್ಮ ಬಾಧೆ, ಪ್ರಯಾಣದಲ್ಲಿ ಕೃಷಿ ವಿಚಾರದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಕುಜ ಕ್ಷತತನುಹು ಅಂತ ಹೇಳುತ್ತೆ. ಜನ್ಮರಾಶಿಯಲ್ಲಿ ಕುಜ ಸಂಚರಿಸ್ತಾ ಇದ್ದರೆ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಮುಖದಲ್ಲಿ ಏನೋ ಕಲೆ ಆಯಿತು, ಇಷ್ಟು ದಿವಸ ಇಲ್ಲದ ಕರಣೆ ಮುಂದೆ ನಿಂತ್ಕೊಂಡಾಗ ಇದು ಯಾವುದೋ ಹೊಸದು ಬಂದಿದೆಯಲ್ಲಪ್ಪ ಅಂತ ಅನ್ಸೋದು ಶುರುವಾಗುತ್ತೆ. ಈ ರೀತಿಯ ಸ್ವಲ್ಪ ತೊಂದರೆಗಳಾಗಬಹುದು, ಹುಷಾರು. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ಕುಜ ಆಕ್ಸಿಡೆಂಟ್ಸ್ ಮಾಡ್ತಕ್ಕಂಥದ್ದು, ಅವನ ದೃಷ್ಟಿ ಬೀಳುತ್ತೆ ಶುಕ್ರನಿಗೆ. ಹೆಣ್ಮಕ್ಳು ಬಹಳ ಹುಷಾರಾಗಿರಿ. ನೀವು ಗಾಡಿ ಓಡಿಸ್ತಾ ಇದ್ದರೆ ಬಹಳ ಎಚ್ಚರಿಕೆ ತಗೋಬೇಕು. ಇನ್ನು ಒಂದೂವರೆ ತಿಂಗಳು ತುಂಬ ಜಾಗ್ರತೆ ಇರಬೇಕಾಗತ್ತೆ. ಮತ್ತು ಶುಕ್ರನು ಬಲಹೀನನಾಗಿದ್ದಾನೆ. ಬುದ್ಧಿಯ ಅಧಿಪತಿ ಬಲಹೀನಾದಾಗ ಬುದ್ಧಿಗೆಡುತ್ತೆ. ನೀವು ಯಾವ ರೋಡ್ ಆಯ್ಕೆ ಮಾಡ್ಕೊಳ್ಬೇಕೋ ಅದನ್ನು ಬಿಟ್ಬಿಡ್ತೀರಾ, ನಿಮ್ಮ ಆಲೋಚನೆಯಿಂದ ಬೇಡದ ರಸ್ತೆ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ. ಹಾಗಾದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಆ ರೀತಿಯಲ್ಲಿ ತೊಡಕಿದೆ, ಹುಷಾರು. ಮತ್ತು ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಉಂಟಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಹಗುರವಾಗಿರಬೇಕು ಅಂತಂದರೆ ಕೊಟ್ಟ ಕೆಲಸ ಶ್ರದ್ಧೆಯಿಂದ ಮಾಡಿಬಿಡೋದು, ಅದು ಬಹಳ ಮುಖ್ಯ, ಅದು ಬೇಕಾಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ನೋಡೋಣ. ಕೃಷಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ನಂಬಿಕೆ ಹಾನಿಯಾಗೋ ಸಾಧ್ಯತೆ. ಕೊನೆ ವಾರದ ಅಂತ್ಯದ ವೇಳೆಗೆ ಗುರುವಾರದಿಂದ ಮುಂದೆ ನಿಮಗೇನಾಗುತ್ತೆ, ವಿಶ್ವಾಸ ಕಳ್ಕೊಂಡ್ಬಿಡ್ತೀರ. ಯಾರು ಸೇವಕರಲ್ಲೋ ಸಹಾಯಕರಲ್ಲೋ ಯಾರೋ ನಿಮ್ಗೆ ಆಪ್ತರು ಅಂತ ಅನ್ಸುತ್ತೆ, ಅವರ ಹತ್ರ ಏನೋ ಕೆಲಸ ಹೇಳಿರ್ತೀರ, ಅದು ತೊಂದರೆ ಆಗಿಬಿಡೋ ಸಾಧ್ಯತೆ ಸೂಚಿಸುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ತೊಡಕುಗಳು ಉಂಟಾಗ್ತಕ್ಕಂಥ, ವ್ಯಯ ಹೆಚ್ಚಾಗ್ತಕ್ಕಂಥದ್ದು. ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾರೆ. ಈ ಕಾರಣದಾಗಿ ಹೆಣ್ಮಕ್ಳಿಗೆ ಸಂಪಾದಿಸಿದ್ದೆಲ್ಲ ಕಳ್ಕೊಂಬಿಡೋ ಸಾಧ್ಯತೆಗಳು. ವಾರ ಏನು ಮಂತ್ ಶುರುವಾಗಿಲ್ಲ ಇನ್ನು, ಅಷ್ಟರಲ್ಲೆಲ್ಲ ಖಾಲಿ ಮಾಡ್ಕೊಂಬಿಡೋ ಸಾಧ್ಯತೆಗಳು, ಅತಿಯಾದ ವ್ಯಯಗಳು, ಇದನ್ನು ಸೂಚಿಸುತ್ತೆ. ಸ್ವಲ್ಪ ಹುಷಾರಾಗಿರಿ ಮಿಥುನ ರಾಶಿಯವರು. ಕೊನೆ ವಾರದ ಕೊನೆಯ ಸಂದರ್ಭದಲ್ಲಿ, ವೀಕೆಂಡಲ್ಲಿ ಹುಷಾರು. ಸ್ವಲ್ಪ ಕ್ಲಿಷ್ಟ ವಾತಾವರಣ, ಕ್ಲಿಷ್ಟ ಸಂದಿಗ್ಧ ಪರಿಸ್ಥಿತಿ ಎದುರಾಗಬಹುದು. ಅದನ್ನು ನಿಮಗೆ ಎದುರಿಸೋಕ್ಕಾಗಲ್ಲ. ಭಯ, ವಾತಾವರಣ, ಈ ರೀತಿಯ ಒಂದು ಸಾಧ್ಯತೆ ಇದೆ. ಇದಕ್ಕೆ ನರಸಿಂಹ ಪ್ರಾರ್ಥನೆ ಜೊತೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳೋದನ್ನು ಮರಿಬೇಡಿ. ಇದು ಮತ್ತು ಲಕ್ಷ್ಮೀ ನರಸಿಂಹ ಕ್ಷೇತ್ರಗಳ ದರ್ಶನ. ನಮ್ಮ ಯೋಗ ನರಸಿಂಹ, ಭೋಗ ನರಸಿಂಹ, ಈ ಕ್ಷೇತ್ರ ದೇವರಾಯನ ದುರ್ಗ ಇದೆಯಲ್ಲ, ಹತ್ತಿರ ಎಲ್ಲಿದೆಯೋ ಅಲ್ಲಿ. ನಾನು ಇಲ್ಲಿ ಇರೋರಿಗೆ ಹೇಳಿದೆ, ತುಂಬ ಕಡೆ ನರಸಿಂಹ ಸನ್ನಿಧಾನಗಳಿದ್ದಾವಲ್ಲ ನಿಮ್ಮ ಊರುಗಳಲ್ಲಿ. ಇದು ಪ್ರಪಂಚವ್ಯಾಪಕವಾಗಿದೆ ನಮ್ಮ ವಾಹಿನಿ. ಹೀಗಾಗಿ ನಿಮ್ಮ ಹತ್ತಿರ ಕ್ಷೇತ್ರಗಳಿರ್ತಕ್ಕಂಥ ನರಸಿಂಹ ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ ನಿಮಗೆ. ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಇದು ನಿಮ್ಮ ಆರೋಗ್ಯ ರಕ್ಷಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.